ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ಕೃತಜ್ಞತೆಗಳನ್ನು ಹಾಗೂ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸೋದಕ್ಕೆ ಬಯಸ್ತೇನೆ. ಗೆಳೆಯರಾದ ಚೆನ್ನಪ್ಪ ಜಗ್ಗಿ ಅವರು ನಾನು ಈ ಕಾರ್ಯಕ್ರಮ ಹೆಂಗಾರು ಮಾಡಿ ಮುಂದೆ ಹಾಕಬೇಕು ಅಂತಿದ್ದೆ. ನಾಳೆ ಕೆ ಎಚ್ ಪಾಟೀಲ್ರ 101ನೇ ಹುಟ್ಟುಹಬ್ಬ. ಅಲ್ಲಿ ನಾನು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇದೆ. ಅದಕ್ಕೆ ಸ್ವಲ್ಪ ಅಡಚಣೆ ಯಾಕಂತ ನನಗೆ 16 ಆದ್ಮೇಲೆ ನೀವು ಯಾವ ತಾರೀಕು ಹೇಳ್ತೀನಿ ಬರ್ತೀನಿ ಅಂತ ನಾವು ಜನ್ಮದಿವಸ ಆಚರಣೆ ಮಾಡೋದಕ್ಕಿಂತ ಮೊದಲೇ ನಮ್ದು ಇಲ್ಲಿ ಪೂಜೆ ಆಗ್ಬೇಕು ಅಂತ ನಮ್ದು ಸಂಕಲ್ಪ ಇದ್ದೀನಿ ಅಂತ ಅಂದ್ಬಿಟ್ಟ. ನಾನು ಹೂ ಅನ್ನೋದು ಮತ್ತೊಂದು ದಾರಿನೇ ಇದ್ದೆ. ಅವ ಯಾರು ಕೇಳಿದ, ನೀವು ಬರ್ಬೇಕು, ಪೂಜೆ ಮಾಡ್ಬೇಕು, ಊಟ ಮಾಡ್ಬೇಕು, ಹೋಗ್ಬೇಕು ಅಲ್ಲ, ಎಲ್ಲ ಅವೆಲ್ಲ ಹೇಳಿದ್ರೆ ಕೇಳ್ತಾಗತ್ತೆ. ಅರ್ಧ ಹೂ ಅರ್ಧ ಇಲ್ಲಿ ನೋಡು ಅಂತ ಹೇಳಿದ. ಇವತ್ತು ಎಲ್ಲರೂ ಭಕ್ತಿ ಭಾವದಿಂದ ಪೂಜೆ ಮಾಡಿದ್ದೇವೆ. ನಾನು ನೀವು ಹೇಳುವಂಗೆ ಅಂದಾಜಿದ್ದೇನೆ. ಆಮೇಲೆ ನಾವು ಏನೇನು ಮಾಡ್ತೀವಿ ಗೊತ್ತಿದೆ. ನೀವು ಎಲ್ಲರೂ ಬರೆಯೋ ಲಕ್ಷದಾಗ ಹೇಳ್ತಿದ್ದೀನಿ. ನಿಮಗೆ 50 ಲಕ್ಷ ಭಾಳ ದೊಡ್ಡದಾಗಿತ್ತು, ನನಗೆ ನಿಮ್ಗಿಂತ ದೊಡ್ಡದಾಗಿತ್ತು. 50 ಆದ್ರೆ ನಾನು ಸಿದ್ದು ಪಾಟೀಲ್ರನ್ನ ನಮ್ಮ ಇಲಾಖೆ ಕೆಲವು ತಂತ್ರಜ್ಞರನ್ನ, ನಮ್ಮ ವಿಭೂತಿಯವ್ರನ್ನ, ಅವ್ರನ್ನೆಲ್ಲರೂ ಇಟ್ಕೊಂಡು, ಯಾಕಂದ್ರೆ ಒಂದು ಕೆಲಸ ಆಗುವಾಗ ಅದು ಸಂಪೂರ್ಣ ಅನ್ನೋ ಹಾಗೆ ಆಗಬೇಕು. ಆ ಕಾರಣಕ್ಕಾಗಿ ಅವ್ರು ಬಂದು ನೋಡಿ ಏನೇನು ಆಗಬೇಕು ಅಂತ ಹೇಳೆಲ್ಲ ಗಮನಿಸಿದ್ರು. ಸುಮಾರು 12 ಕಾಮಗಾರಿಗಳನ್ನ ನಾವು ಇವತ್ತು ಈ ಸೋಮೇಶ್ವರ ದೇವಾಲಯದ ದ್ವಾರ ಭಾಗ ಏನಿದೆ ಅದನ್ನ ಮುಖ್ಯ ದ್ವಾರ ಭಾಗನ ಇದನ್ನ ಒಟ್ಟು ಅಭಿವೃದ್ಧಿ ಮಾಡೋದಕ್ಕೆ, ಮರುಸ್ಥಾಪನೆ ಮಾಡೋದಕ್ಕೆ ಕಾರ್ಯಕ್ರಮವನ್ನು ರೂಪಿಸ್ಕೊಳ್ತಾ ಇದ್ದೀವಿ. ಇಲ್ಲಿ ನಾವು ದೇವಾಲಯದ ಸುತ್ತಲೂ ಇರ್ತಕ್ಕಂಥ ಗಿಡ ಮರಗಳನ್ನ ಸ್ವಚ್ಛಗೊಳಿಸುವುದನ್ನ ಮೊದಲು ಮಾಡ್ಕೊಂಡು, ದೇವಾಲಯದ ಮೇಲ್ಭಾಗದಲ್ಲಿ ಜಲ ನಿರೋಧಕ ಹೊದಿಕೆ ಶೀತಲವಾಗಿರುವುದರಿಂದ ಇದನ್ನು ತೆಗೆದು ಮತ್ತು ಹೊಸದು ಮಾಡ್ತಿದ್ವಿ. ದೇವಾಲಯದ ಉತ್ತರ ದಿಕ್ಕಿನ ದ್ವಾರ ಭಾಗದ ಕಲ್ಲುಗಳು, ಪ್ಯಾರಾಪೈಟ್, ಸೀಲಿಂಗ್, ವೀಣಪಿಲ, ಕ್ಯಾಪಿಟಲ್ ಫ್ಲೋರಿಂಗ್ ಕಲ್ಲುಗಳನ್ನು ನಂಬರಿಂಗ್ ಮಾಡಿ ಬಿಚ್ಚುವುದು, ಆಮೇಲೆ ಜೋಡಿಸುವುದು. ದ್ವಾರ ಬಾಗಿಲ ಕಾಣಿಯಾಗಿರುವ ಕಲ್ಲುಗಳು, ಪ್ಯಾರಾಪೈಟ್, ಸೀಲಿಂಗ್, ವೀಣ, ಪಿಲ್ಲರ್, ಕ್ಯಾಪಿಟಲ್ ಫ್ಲೋರಿಂಗ್, ಅಧಿಷ್ಠಾನ ಸರಬರಾಜು ಮಾಡೋದು. ಸರಬರಾಜು ಮಾಡಿದ ಕಲ್ಲುಗಳನ್ನು ಪುರಾಣ ರೀತಿಯಲ್ಲಿ ಹೊಂದುವ ಹಾಗೆ ನಯಗೊಳಿಸುವುದು. ದ್ವಾರ ಬಾಗಿಲ ಭಾಗದಲ್ಲಿ ಪಾಯದ ಕೆಲಸ ಪೂರ್ಣವಾಗಿ ಮಾಡುವುದು. ನಯಗೊಳಿಸಿರ್ತಕ್ಕಂಥ ಕಲ್ಲುಗಳನ್ನ ಹಾಗೂ ಬಿಚ್ಚಿದ ಕಲ್ಲುಗಳನ್ನ ಮರುಜೋಡಿಸುವುದು. ದ್ವಾರ ಬಾಗಿಲ ಸುತ್ತಲೂ ಪೂರ್ವಿಂಗ್ ಕೆಲಸ ಮಾಡುವುದು. ಸೋಮೇಶ್ವರ ದೇವಾಲಯದ ಮೇಲ್ಭಾಗದಲ್ಲಿ ಹಾಗೂ ದ್ವಾರ ಬಾಗಿಲ ಮೇಲ್ಭಾಗದಲ್ಲಿ ಹೊಸದಾಗಿ ಜಲ ನಿರೋಧಕ ಹೊದಿಕೆಯನ್ನು ಮಾಡುವುದು. ದೇವಾಲಯದ ಮುಂಭಾಗದಲ್ಲಿ ನಾಮಫಲಕ, ಇತಿಹಾಸ ಫಲಕ ಹಾಗೂ ಸೂಚನಾ ಫಲಕಗಳನ್ನು ಅಳವಡಿಸುವುದು. ಕಾಮಗಾರಿ ಪೂರ್ವದಲ್ಲಿ ನಡೆಯುವ ಸಮಯದಲ್ಲಿ ಹಾಗೂ ಕಾಮಗಾರಿ ಪೂರ್ಣಗೊಂಡ ನಂತರ ಹೈ ರೆಸಲ್ಯೂಷನ್ ಚಿತ್ರೀಕರಣ ಮಾಡಿ ಹಾಗೂ ವಿಡಿಯೋಗ್ರಫಿ ಸಂಪೂರ್ಣವಾಗಿ ಮಾಡಿಸುವುದು. ಕಾಮಗಾರಿಯಲ್ಲಿ ಮಾಡಲೇಬೇಕಾಗಿ ಬರುವಂಥ ಕೆಲಸಗಳನ್ನು ನಿರ್ವಹಿಸುವುದು. ಈ 12 ಕೆಲಸಗಳನ್ನು ನಾವು ಮಾಡಲೇಬೇಕಾದದ್ದು. ಅದಕ್ಕೆ ಈ ಒಂದು ಕೆಲಸಕ್ಕಾಗಿ 2,40,00,000 ರೂಪಾಯಿಯ 2,40,00,000 ರೂಪಾಯಿಗಳ ಅನುದಾನವನ್ನು ಸರ್ಕಾರ ಮಂಜೂರಿ ಮಾಡಿ ಅದಕ್ಕಾಗಿ ಟೆಂಡರ್ ಕರೆದಿದೆ. ಸುದಯದಿಂದ ಈ ಸೋಮೇಶ್ವರನ ಭಕ್ತರು ಇರಬೇಕು, ಅವರು ಸಿದ್ದು ಪಾಟೀಲ್
ಸಿದ್ದು ಹಿರೇಮಠ ಸಿದ್ದು ಹಿರೇಮಠ ಸಿದ್ದು ಹಿರೇಮಠ ನಾನು ತಗೊಂಬಂದೆ ಸಿದ್ದು ಹಿರೇಮಠ ಈ ಊರಿನ ಸೋಮೇಶ್ವರ ದೇವಾಲಯವನ್ನ ನೀವು ಹೆಂಗೆ ಪ್ರೀತಿನೇ ಈಗ 2,40,00,000 ಕೊಟ್ಟರೆ ಭಾರಿ ಖುಷಿ ಆಗ್ಲಿ ಅಂತೇಳಿ ನೀವು ನೋಡಿದ್ರೆ ಹೆಂಗೆ ಪ್ರೀತಿ ಮಾಡ್ತಿದ್ರು ನಾವು ಏನ್ರಿ 2,40,00,000 ಎಷ್ಟು ಕೆಲಸ ಮಾಡಿದ್ರಿ ಅವರು ಅಂತೇಳಿ ನನಗೇನು ಅವ್ರು ಪ್ರೀತಿ ಮಾಡಿದ್ರು ಆ ಪ್ರೀತಿ ನಿಮ್ಮ ಹತ್ರನೂ ಅವು ಬರ್ಬೇಕದು ಹಂಗೆ ಕೆಲಸ ಮಾಡಬೇಕು. ಸೋಮೇಶ್ವರ ನಿಮಗೆ ಆಶೀರ್ವಾದ ಮಾಡೇ ಮಾಡ್ತಾರೆ. ನಾವು ನುಕ್ಸಾನಿ ಮಾಡ್ಕೊಂಡು ಮಾಡ್ರಿ ಅನ್ನಂಗಿಲ್ಲ, ಆದ್ರೆ ಈ ಪೀಠ ಮಾಡ್ತಿರ್ತಾರಲ್ಲ ಹಂಗೆ ದಯಮಾಡಿ ಇದನ್ನ ಒಂದು ಅತ್ಯುತ್ತಮವಾದ ಕೆಲಸ ಮಾಡೋಣ. ಇನ್ನೂ 50 ಲಕ್ಷ ಕಡಿಮೆ ಅಂದ್ರೆ ಅದನ್ನೂ ಕೊಡಕ್ ತಯಾರಿಲ್ಲ. ಆದ್ರೆ ಇದೊಂದು ಈ ರೀತಿ ಪುನರ್ ನಿರ್ಮಾಣ ಮಾಡ್ತೀವಿ ಅನ್ನುವಂತ ಒಂದು ಕಲ್ಪನೆ ರಾಜ್ಯಕ್ಕೆ ಮುಟ್ಟಬೇಕು. ಆ ಕೆಲಸ ಸಿದ್ದು ಹಿರೇಮಠರವರು ಮಾಡ್ತಾರೆ ಅನ್ನುವಂಥ ವಿಶ್ವಾಸ ನನಗಿದೆ. ಸೋಮೇಶ್ವರ ಆ ಕೆಲಸ ಮಾಡಿಸ್ಕೋತಾನೆ ಅನ್ನುವಂಥ ವಿಶ್ವಾಸವನ್ನ ಹೇಳಿ ನಾ ಯಾಕೆ ಇಷ್ಟು ಓದಿ ಹೇಳಿದ್ದೆ ಅಂದ್ರೆ, ಒಮ್ಮೊಮ್ಮೆ 2,50,00,000 ನಾವು ಗೌಡ್ರಿಗೆಲ್ಲ ನಾವು 40-50 ಲಕ್ಷ ಕೊಡೋಂಗಿದ್ವಿ, 25 ಲಕ್ಷ ಕೊಟ್ಟಿದ್ರೆ ಮುಂದಿರುವಾಗ ನಾವು ಮಾಡ್ಕೊಂಡಿದ್ವಿ ಅಂತ ಅನ್ನೋರು ಇರ್ತಾರಲ್ಲ, ಅವ್ರಿಗೆ ಸಲುವಾಗಿ ಓದಿ ನನ್ನ ಪೇಪರ್ನವ್ರಿಗೂ ಕೊಟ್ಬಿಡ್ತೇನೆ. ಯಾರ ಒಬ್ಬರಿಬ್ಬರು ಬರೀತಾರ ಅಂದ್ರೆ ನೀವು ಯಾರನ್ನ ಇದನ್ನ ಹಿಡ್ಕೊಂಡು ಮತ್ತೆ ಸ್ವಾಮಿಗಳ ಇದು ಹೇಳಿದ್ರಿ ಅದಾಗಿಲ್ಲಲ್ಲ ಇದು ಅಂತ ಹೇಳಿ ನೀವು ತಿಳ್ಕೊಳಕ್ ಬರ್ತೈತಿ. ಅದು ಉದ್ದೇಶ. ಒಟ್ಟಾರೆ ಈ ಕೆಲಸ ಒಳ್ಳೆ ಕೆಲಸ ಆಗ್ಬೇಕು ಅಂತೇಳಿ ನಾನು ಹಾರೈಕೆ ಮಾಡಿ ಈ 2,40,00,000 ರೂಪಾಯಿಗಳ ಕೆಲಸವನ್ನ ಅತ್ಯಂತ ಸುಂದರವಾಗಿ ಉತ್ತಮ ರೀತಿಯಲ್ಲಿ ಗುಣಮಟ್ಟದಲ್ಲಿ ಈ ನಯ ಮಾಡುವುದಂತ ಬರೋ ಎಲ್ಲ ಸಿಕ್ಕಿ ಬಿಡಬಾರ್ದು. ಎಲ್ಲಿ ಸ್ಯಾಂಡ್ ಬ್ಲಾಸ್ಟಿಂಗ್ ಮಾಡಬೇಕು, ಎಲ್ಲಿ ಏನ್ ಮಾಡಬೇಕು ಮಾಡಿ ಅದ್ಭುತ ಅಂತೇಳಿ ಆಗಿರ್ಬೇಕು. ಹಂಗೆ ಕೆಲಸ ಮಾಡೋದಕ್ಕೆ ಆ ಭಗವಂತ ಆ ಸೋಮೇಶ್ವರ ನಿಮಗೆ ಆಶೀರ್ವಾದ ಮಾಡಲಿ, ಸ್ವಾಮಿಗಳು ನಿಮಗೆ ಆಶೀರ್ವಾದ ಮಾಡಲಿ ಅಂತ ಹಾರೈಕೆಯನ್ನು ಮಾಡ್ತೀನಿ. ಇವತ್ತು ನಾವೆಲ್ಲ ಪತ್ರಿಕಾ ಸ್ನೇಹಿತರು ಇದ್ದೀವಿ. ಈ ಲಕ್ಷ್ಮೇಶ್ವರ, ಶಿರಹಟ್ಟಿ, ಮುಂಡರಗಿ ಈ ಭಾಗದ ಇಂಟೆಲೆಕ್ಚುಯಲ್ಸ್ ಅದೇವಿ. ನಮ್ಮ ಎಲ್ಲ ರಾಜಕೀಯ ನಾಯಕರುಗಳದಾರ, ನಮ್ಮ ಜಿಲ್ಲಾಧಿಕಾರಿಗಳದಾರ, ಅಸಿಸ್ಟೆಂಟ್ ಕಮಿಷನರ್ ಗಂಗಪ್ಪ ಅವರು ಅದಾರ, ವಿಭೂತಿ ಅದಾರ, ನಿಮ್ಮ CEO ಎಲ್ಲರೂ ಅದಾರ. ಆ ಕಾರಣಕ್ಕೆ ಒಂದು 2 ನಿಮಿಷ ಹೆಚ್ಚಿಸ್ತೇನೆ. ಈ ನಮ್ಮ ಭಾಗ ಐತಲ್ಲ DC ಅವರು, ಇದು ಒಂದು ರೀತಿ ಮುಚ್ಚಿ ಹೋಗಿರ್ತಕ್ಕಂಥ ಭಾಗ. ಇದರ ಇತಿಹಾಸವನ್ನ ಎಷ್ಟು ಪ್ರಚಲಿತ ಪ್ರಚಾರ ಪ್ರಕರಣ ಆಗಿರ್ಬೇಕಾಗಿತ್ತು ಅಂದ್ರೆ ಅಷ್ಟು ಆಗಿಲ್ಲ ಅನ್ನೋದು ನಮಗೆಲ್ಲರಿಗೂ ಗೊತ್ತಾಗುತ್ತೆ. ನಾವು ಬೆಂಗಳೂರಾಗ ಕುತ್ಕೊಂಡು ಮಾತಾಡೋ ಮುಂದೆ ಎಲ್ಲರೂ ಅಲ್ಲೇ ವಿಧಾನಸಭಾದ್ದು, ಲಾಲ್ಬಾಗದ್ದು, MS ಬಿಲ್ಡಿಂಗ್ ಇದ್ದು, ಹೈಕೋರ್ಟ್ ಬಿಲ್ಡಿಂಗ್ ಇದ್ದು, ಮತ್ತೆ ಅಲ್ಲಿ ಯಾವ್ದಾರ ಇನ್ನೊಂದು ಗುಡಿ ಇರ್ತದಲ್ಲ ಆ ಗುಡಿದು ಸುದ್ದಿನ ಮಾತಾಡ್ತಾರ ಹೊರತು ಗದಿಗಿನ ವೀರನಾರಾಯಣ ಸುದ್ದಿ ಮಾತಾಡ್ತಾರ. ಮುಳುಗುಂದದ ಬಸ್ತಿ ವಿಚಾರ ಮಾತಾಡೋದಿಲ್ಲ, ಲಕ್ಷ್ಮೇಶ್ವರ ಸೋಮೇಶ್ವರ ದೇವಸ್ಥಾನದ ವಿಚಾರ ಮಾತಾಡೋದಿಲ್ಲ, ಹೊರನಮ್ಮನ ಅದ್ಭುತ ಸೃಷ್ಟಿ ಏನಿದೆ ಅದ್ರ ಬಗ್ಗೆ ಮಾತಾಡೋದು. 101 ಗುಡಿ, 101 ಬಾವಿ ಇರ್ತಕ್ಕಂಥ ಲಕ್ಕುಂಡಿ ಸುದ್ದಿ ಮಾತಾಡಂಗಿಲ್ಲ. ನಮ್ಮ 101 ಗುಡಿ, 101 ಬಾವಿ ಇದ್ದಂತ ಲಕ್ಕುಂಡಿ ಅದರ ಸುದ್ದಿ ಯಾವಾಗ ಮಾತಾಡ್ತಾರ ಅಂದ್ರ ಯಾವಾಗ ಬಂಗಾರ ಸಿಕ್ಕಿರುತ್ತೆ ಅವಾಗ ಮಾತಾಡ್ತಾರೆ. ಅಲ್ಲಿ ಪ್ರತಿ ಕಲ್ಲು ಬಂಗಾರನ.
ಪ್ರತಿ ಕಲ್ಲು ಏನು ನಮಗೆ ಇತಿಹಾಸ ಹೇಳ್ತಾ ಇದೆ, ಸಂಸ್ಕೃತಿಯ ಪಾಠ ಹೇಳ್ತಾ ಇದೆ, ನಮ್ಮ ತನವನ್ನು ತೋರಿಸ್ತಾ ಇದೆ. ಇತಿಹಾಸವನ್ನ ಕೂಗಿ ಕೂಗಿ ನಮಗೆ ಹೇಳ್ತಾ ಇದ್ದಾವಲ್ಲ, ಅವು ಎಲ್ಲವೂ ಚಿನ್ನ, ನಮಗೆ ಅವೆಲ್ಲವೂ ಬಂದ. ಅದ್ರ ಬಗ್ಗೆ ಸರ್ಕಾರದ ಮಾತುಗಳು ಇರೋದಿಲ್ಲ. ಆದ್ರೆ ಇತ್ತೀಚೆಗೆ ಸ್ವಲ್ಪ ಬದಲಾವಣೆ ಆಗ್ತಾ ಇದೆ. ನಾವ್ ಯಾಕೆ ಇಷ್ಟು ಹೊಟ್ಟೆಗ ಸಿಕ್ಕಿಸ್ಕೊಂಡು ಮಾತಾಡ್ತೀವಿ ನಮ್ಮ BC ಅವ್ರಿಗೆ? ನಮ್ಮಂತ ಪ್ರದೇಶ ಇನ್ನೊಂದು ಲೈಟ್ ನೋಡ್ರಿ ಅಂತ ಯಾರು ಲೊಕೇಶನ್ 2 ಕಿಲೋಮೀಟರ್ ಕರ್ಕೊಂಡು ಹೋಗಿ ಬೇಕಾದ್ರೆ ಅವರ ಪ್ರವಾಸದ ಖರ್ಚು ತಗೊಂಡು ಬರ್ತಾರ. ನೋಡಿ, ನಾವು ನಮ್ಮ ಗದಗ ಜಿಲ್ಲೆ ಪ್ರಾರಂಭ ಮಾಡ್ತೀವಿ. ರಂಭಾಪುರಿ ಸ್ವಾಮಿಗಳಂತ ದೊಡ್ಡ ಸ್ವಾಮಿಗಳು ಈ ಭಾಗದಲ್ಲಿ ತಮ್ಮ ಸೇವೆ ಮೂಲಕ, ತಮ್ಮ ಕಾಯಕದ ಮೂಲಕ ಸ್ವರ್ಗವನ್ನ, ಮುಕ್ತಿಯನ್ನ ಪಡಿತೇನೆ ಅನ್ನುವಂತ ಆ ಒಂದು ಅದ್ಭುತ ವ್ಯಕ್ತಿತ್ವದ ಪೂಜ್ಯರು ಇಲ್ಲಿನೇ ಇದರ ಲಕ್ಷ್ಮೇಶ್ವರದಿಂದ ಕೆಲವು ಕಿಲೋಮೀಟರ್ನಲ್ಲಿ ಇದ್ದು ಅಡ್ಡಾಡಿ ಈ ಜಗ್ಲವ್ರು ಹೇಳ್ತಿದ್ದಲ್ಲ, ನಡೆದಾಡದ ದೇವರು ಅಂತ ಹೇಳಿ, ಆ ನಡೆದಾಡದ ದೇವರಾಗಿ ನಮ್ಮಲ್ಲಿ ನಮ್ಮ ಭಾಗದಲ್ಲಿ ಕೆಲಸ ಮಾಡಿ ಮುಂದೆ ಬಂದ ಲಕ್ಷ್ಮೇಶ್ವರ ಐತಿಹಾಸಿಕವಾಗಿರ್ತಕ್ಕಂಥ ಸ್ಥಳ. ಬಹಳ ಮಂದಿ ಗೊತ್ತಿಲ್ಲ, ಪಂಪನ ಕರ್ಮಭೂಮಿ ಇದು. ಅಣ್ಣಿಗೇರಿ ಜನ್ಮಸ್ಥಳ ಇರ್ಬೋದು, ಅಣ್ಣಿಗೇರಿಯಲ್ಲಿ ಸ್ವಲ್ಪ ಮಟ್ಟಿಗೆ ಅವರು ತಪಸ್ಸಾಗಿರ್ಬೋದು. ಆದ್ರೆ ನೈಜ ಸಾಹಿತ್ಯ ಕೃಷಿ ಎಲ್ಲರ ದೊಡ್ಡ ಪ್ರಮಾಣದೊಳಗಾಗಿದ್ರೆ ಅದು ಲಕ್ಷ್ಮೇಶ್ವರ ಹಾಗೂ ನಮ್ಮ ಇನ್ನೊಂದು ಪ್ರದೇಶವಾಗಿರ್ತಕ್ಕಂಥ ಬನವಾಸಿ. ಆ ರಂಗಕುಶ ವಿಠ್ಠಲಂ ನೆಲೆಯುವುದನ್ನ ಮನಂ ಬನವಾಸಿ ದೇಶಂ ಅಂತೇಳಿ ಏನು ಪಂಪ ಹೇಳಿದ್ರು, ಅದನ್ನ ಬನವಾಸಿ ಮುಖಾಂತರ, ಲಕ್ಷ್ಮೇಶ್ವರ ಮುಖಾಂತರ ಪಾಲಾಬದಾನಿ ರೋಡ್ ಅಂತೇಳಿ ನಾವು PWD ಅದಕ್ಕೆ ಮಣ್ಣು ಹಾಕಿ ಮುಂದೆ, ಸಿಮೆಂಟ್ ಹಾಕಿ ಮುಂದೆ, ರಿಪೇರಿ ಬಂತಂದ್ರೆ ಬಾಟಲ್ ತುಂಬಿಸಿ ಮುಂದೆ ಪಾಲಾಬದಾನಿ ರೋಡ್. ಅದು ಯಾರಿಗೆ ಪಾಲ, ಯಾಕೆ ಬದಾನಿ ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ಅಂತಾರೆ, ಎದಕ್ಕಂತಾರೆ, ಈ ಪಾಲ ಬದಾನಿ ರೋಡ್ ಮೇಲೆ ನೀವು ಹೋದ್ರೆ ಅಂದ್ರೆ ಅದು ಚಾಲುಕ್ಯರ, ರಾಷ್ಟ್ರಕೂಟರ, ವಿಜಯನಗರ ಅರಸರ ಇವರೇನು ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಗುಡಿ ಗುಂಡಾರಗಳನ್ನ ಕಟ್ಟಿದ್ರು, ಐತಿಹಾಸಿಕ ಸ್ಮಾರಕಗಳನ್ನ ಸೃಷ್ಟಿ ಮಾಡಿದ್ರು. ಆ ಸ್ಮಾರಕಗಳ ಒಂದು ದೊಡ್ಡ ರಸ್ತೆ ಇವತ್ತ ಪಾಲಾಬದಾಮಿ ರೋಡ್ ಶುಡ್ ಬಿಕಮ್ ದಿ ವರ್ಲ್ಡ್ ಹೆರಿಟೇಜ್ ಸೈಟ್. ಇದಕ್ಕೆ ಇತಿಹಾಸ ಇದೆ. ಆ ಬದಾಮಿಯಲ್ಲಿರ್ತಕ್ಕಂಥ ಗುಹೆಗಳು, ಐಹೊಳಿ, ಪಟ್ಟದಕಲ್, ಹಂಗ ಮುಂದೆ ಬರ್ತಾ ನೀವು ವೀರನಾರಾಯಣ ಗುಡಿ, ತ್ರಿಕ್ಷೇತ್ರ ಗುಡಿ, ರಾಮೇಶ್ವರ ಗುಡಿ, ಲಕ್ಕುಂಡಿ, ಹಂಗ ಮುಂಬರಿ ನೀವು ಹತ್ತಿ, ಮುಳುಗುಂದ, ಶ್ರೇಷ್ಠ ಸೋಮೇಶ್ವರ ಗುಡಿಗಳಿದೆ, ಬಸ್ತೇನೆ ಇದೆ, ಲಕ್ಷ್ಮೇಶ್ವರ. ಇಲ್ಲಿ ಪಂಪ ಆದ್ರೆ ಮುಳುಗುಂದಾಗ ನೈಸೇನ, ಅಲ್ಲಿಯ ಪೂಜ್ಯ ಸ್ವಾಮೀಜಿಯವರು. ಅಲ್ಲಿಂದ ನೀವು ಮುಂದೆ ಗದಗಿಗೆ ಬರುವಷ್ಟರೊಳಗಾಗಿ ಕುಮಾರವ್ಯಾಸ, ಬಲಗಡೆ ಲಕ್ಕುಂಡೇವಿ, ದಾನತಿ ಚಾಮಣಿ, ಅತ್ತಿಮೊಬ್ಬ, ನಾರಾಯಣಪುರದ ಚಾಮಂತ, ಸೂರ್ಯ ದುರ್ಗ ಸಿಂಹ, ಚಿಕ್ಕನಗೌಡರ ಶಾಸನ ಬಲ್ಲ. ಇವೆಲ್ಲ 5-10-15 ಕಿಲೋಮೀಟರ್ ಆಗಿರೋದು. ಆಮೇಲೆ ನಾ ಏನ್ ಹೆಸರು ಹೇಳ್ತೀರಲ್ಲ, ಇವು ಯಾವ ಹೊಸವು ಅಮೆರಿಕದ ಟ್ರಂಪ್ ಒಂದು, ಹಿಲರಿ ಕ್ಲಿಂಟನ್ ಅಂದು, ಇವು ಅಲ್ಲಿವು. ಇವು ನಮ್ಮ ಇತಿಹಾಸದಲ್ಲಿ ಹಾಕಿ ಹೋಗ್ತಾಗಿರ್ತಕ್ಕಂಥದ್ದು.
ಯಾರು ನಾವು ಇದನ್ನು ಮಾಡ್ಕೊತೀವಿ? ಇಷ್ಟು ಮಂದಿ ಇತಿಹಾಸದಾಗಿದ್ದವರು ಇದ ಒಂದ 30-40 ಕಿಲೋಮೀಟರ್ನಾಗ ಅದಾರ ಅಂತ ಅಂದ್ರೆ ಅದಕ್ಕಿಂತ ಅಭಿಮಾನ ಏನೈತೆ ಹೇಳಿ? ಅಂತ ಅಭಿಮಾನ ಪಡ್ತಕ್ಕಂಥ ನೆಲ ಯಾವ್ದಾದ್ರು ಇದ್ರೆ ಅದು ನಮ್ಮ ಗದಗ ಜಿಲ್ಲೆ ಅಂತ ಹೇಳಿ ಸಂತೋಷದಿಂದ ಹೇಳ್ತಿದ್ದಾರೆ. ನೀವು ಪ್ರಶ್ನೆಯವ್ರು ಹೇಳ್ತಿರ್ಬೋದು, ಆದ್ರೆ ಇತಿಹಾಸ ಈಗೇನು ಹೇಳಿ ಅಂತ ಕೇಳ್ತಿರ್ತೀವಿ. ಆತದ ಇತಿಹಾಸ, ಆ ಇತಿಹಾಸ ನೀವು ಓದಿರ್ಲಿಲ್ಲ ಅಂದ್ರೆ ಅದಕ್ಕೆ ಉಪಯೋಗ ಆಗಲಿ ಅಂತ ಹೇಳ್ತೇವೆ ನಾವು. ಇತಿಹಾಸ ಹೇಳೋದಕ್ಕೂ ಅಂತಲ್ಲ. ಇವತ್ತಿನ ದಿನಮಾನದವರು ಸಾಹಿತ್ಯ ಕ್ಷೇತ್ರದವ್ರು ತಗೊಂಡ್ರಿ. ಯಾಕಂದ್ರೆ ನನಗೆ ಪಂಪಂದು, ಸದಾನಂದು, ಅತ್ತಿಮೊಬ್ಬೆದು, ದುರ್ಗಸಿಂಹಂದು, ಶ್ಯಾಮಳಸಿಂದು, ನೈಸೇನಂದು ಇವನ್ನೆಲ್ಲ ಹೇಳಿದ್ದಾರೆ. ಇವೆಲ್ಲ ಸಾಹಿತ್ಯಿಕವಾಗಿ ಆಧ್ಯಾತ್ಮಿಕವಾಗಿ ಅವರು ಮಾಡತಕ್ಕಂಥ ಸಾಧನೆ. ಈಗ ನಿಮ್ಮ ಲಕ್ಷ್ಮೇಶ್ವರನು ಸಹಿತ ಸಾಹಿತ್ಯ ಕ್ಷೇತ್ರಕ್ಕೆ ದೊಡ್ಡದಾದ ಕೊಡುಗೆಯನ್ನು ಕೊಟ್ಟವರು. ಮುರುಗುಂದದ ಸುಂಕಾಪುರ್, ಎಸ್.ಎನ್. ಸುಂಕಾಪುರ್ ಬಹುದೊಡ್ಡ ಹಾಸ್ಯ ಸಾಹಿತ್ಯ ರಚನೆ ಮಾಡಿದ್ರು. ಅಲ್ಲೆಲ್ಲ ಮೂರ ಸಮೀಪ ನಮ್ಮ ಹುಲ್ಕೋಟಿಗೆ ಸಮೀಪ ಇರ್ತಕ್ಕಂಥ ಕುತ್ಕೋಟಿಯ ಕೀರ್ತಿನಾಥ್ ಕುತ್ಕೋಟಿ ಒಬ್ಬ ಜಾಗತಿಕ ಇಂಗ್ಲಿಷ್ ಹಾಗೂ ಕನ್ನಡದ ವಿದ್ವಾಂಸ, ವಿಮರ್ಶಕ. ನಮ್ಮ ಊರಿಗೆ ಬಂದ ವೇದಾಂತ ಕೇಸರಿ ತಮ್ಮಣ್ಣವರು, ವೇಮನ ಪ್ರಿಯಸೋಮ, ಎಸ್.ಆರ್. ಪಾಟೀಲ್. ಮತ್ತೆ ನೀವು ಹೊಂಬಳಕ್ಕೆ ಹೋದ್ರಿ ಅಂದ್ರೆ ನಮ್ಮ ಚಿಕ್ಕ ಮಕ್ಕಳ ಸಾಹಿತ್ಯವನ್ನ ರಚನೆ ಮಾಡಿರ್ತಕ್ಕಂಥ ಮಾನ್ಯರಾಗಿರ್ತಕ್ಕಂಥ ಕಣಿವೆಯವರು, ಆಸ್ತಿ ಹಿರೇಮಠರು, ಗಿರಡಿ ಗೋವಿಂದರಾಜರು, ಸೋಮಶೇಖರ್ ಇಂಬಳಾಪು, ಎಷ್ಟು ಹೆಸರು ಹೇಳಿ ನಾನು. ಗದಗಿನ ಕೂಲಿಗಳು ನಾರಾಯಣ ರಾಯ್, ಉದಯವಾಗಲಿ ಚೆಲುವ ಕನ್ನಡ ನಾಡು ಅನ್ನುವ ಒಂದು ಗೀತೆಯ ಮುಖಾಂತರ ಕರ್ನಾಟಕದ ಜನತೆಯ ಮನಸ್ಸನ್ನು ಕೂಡಿಸಿ ಕರ್ನಾಟಕ ಏಕೀಕರಣ ಮಾಡೋದಕ್ಕೆ ಕಾರಣ ಆಗುತ್ತೆ ಆಲೂರು ವೆಂಕಟರಾಯ. ಇವೆಲ್ಲ ಏನ್ ಹೆಸರು ಹೇಳ್ತಾರ ಅವುಗಳ ವಾರಸುದಾರರು ನಾವು. ಅವ್ರು ಹೊಲದಾಗ ನಮ್ಮ ನಿಮ್ಗೆಲ್ಲರೂ ಹೆಸರಿದವ್ರಿ. ಇವರೆಲ್ಲ ನೋಡಿ ಗದಗ ಜಿಲ್ಲೆಯವರು, ಇವರು ನಮ್ಮ ವಾರಸುದಾರರನ್ನು ಬಿಟ್ಟು ಹೋಗ್ಯಾರ. ಅದಕ್ಕೆ ಇಂಥ ಪುಣ್ಯ ಸಂದರ್ಭದೊಳಗೆ ಅವರ ನೆನಪನ್ನ ಮಾಡಿಕೊಡ್ಬೇಕು. ಬೇರೆ ಒಂದು ತಂದ್ಕೊಟ್ರು, ಮುಕ್ತಿ ಮಂದಿರದ ತ್ರಿಕೋಟಿ ಲಿಂಗ ಸ್ಥಾಪನೆ. ಇದು ಒಂದು ದೊಡ್ಡ ಇತಿಹಾಸ ಸೃಷ್ಟಿ ಮಾಡ್ತದೆ. ಮುಂದೆ ಅಲ್ಲಿ ಬಿಜಾಪುರದಾಗ ನಾವು ಹೇಳೋ ಮುಂದೆ ಅಲ್ಲೇ ಸೋಮೇಶ್ವರ ಗುಡಿಯಿಂದ ಮುಂದೆ ಹೋಗಿ ನೀವು ಮುಕ್ತಿ ಮಂದಿರದ ತ್ರಿಕೋಟಿ ಲಿಂಗ ಸ್ಥಾಪನೆ ಆಗಿದೆ ಅಂತೇಳಿ ನಾವು ಹೇಳ್ತೀವಿ. ಅಂದ್ರೆ ಹೊಸ ಕೆಲಸನೂ ನಡೆದವು. ಈಗ ನೀವು ಗಡಿಗೆ ಹೋಗಿ ಅಂತ ತಿಳ್ಕೊಡ್ರಿ, ಸಿದ್ದೇಶ್ವರ ದೇವಸ್ಥಾನದಿಂದ ಅಲ್ಲೇನು ಅಭಿವೃದ್ಧಿ ಆಗ್ತಾ ಇದೆ ಅದನ್ನ ನೋಡಿ ಮುಂದೆ ಹೋದ್ರಿ ಅಂದ್ರೆ ನಮ್ಮ ಜಿಮ್ಮಾ ಮಸೀದಿ, ನೀವೆಲ್ಲರೂ ಆಶ್ಚರ್ಯ ಪಡ್ತೀರಿ, ಸಂತೋಷ ಪಡ್ತೀರಿ. ಅಲ್ಲೇ ಮುಂದೆ ಹೋದ್ರೆ ಮುಖ್ಯ ಹೋದಂತ ರಾಮೇಶ್ವರ ಗುಡಿ, ನಮ್ಮ ದಿಶೆಯವ್ರು ಹೋಗಿ ಬಂದಾರ. ಆ ಗುಡಿ ಹೆಂಗೆ ಕೇಳಿ ಅವರು ಈಗ ಅಲ್ಲಿ ಮನೆ ತೆಗಿಸ್ಬೇಕು ಅಂತಾರೆ. ಯಾಕೆ ಶುರು ಮಾಡ್ಯಾರ ಗೊತ್ತಿಲ್ಲ ಅವ್ರಿಗೆ. ಅವ್ರು ಮನೆ ತೆಗಿಸ್ಕೊಟ್ರು ಅಂದ್ರೆ ಆ ಕೆಲಸಗಳು ಬಹಳ ಭರ್ಜರಿಯಾಗಿ ನಡೀತಿದ್ರು. ಅಲ್ಲಿಂದ ವೀರನಾರಾಯಣ ದೇವ್ರ ಗುಡಿ, ವೀರನಾರಾಯಣ ದೇವ್ರ ಗುಡಿ ಅದಕ್ಕೆ ಎಲ್ಲಿ ಬೇಕಾದ್ರೆ ಗಾಡಿ ಕಟ್ಟಿಬಿಡಿದ್ವಿ, ಎಲ್ಲಿ ಬೇಕಾದ್ರೆ ಗಾಡಿ ಕಟ್ಟಿಬಿಡಿದ್ವಿ. ಅದನ್ನ ಇವತ್ತು ಅದರ ಮೂಲ ಸ್ವರೂಪ ಏನೈತಿ ಆ ಮೂಲ ಸ್ವರೂಪಕ್ಕೆ ತಂದಿಟ್ಟಿದ್ದೇವೆ. ಸ್ಟುಡಿಯೋಗೆ ಅಲ್ಲೊಂದು ಅದ್ಭುತವಾಗಿರ್ತಕ್ಕಂಥ ಕಲ್ಯಾಣಿ ಇದೆ. ಸ್ಟೆಪ್ವೆಲ್ ಅಂತ ನಾವೇನು ಹೇಳ್ತೀವಿ, ಬಾವಿ ಅಂತ ನಾವು ಹೇಳ್ತೀವಿ. ಆ ಕಲ್ಯಾಣಿಯೊಳಗೆ
ಆ ಗುಡಿಯ ಚಿತ್ರ ಅದರ ನೆರಳು ಬೀಳ್ತದಲ್ಲ, ಅದ್ರ ನೆರಳಿನಂಗನ ಅಲ್ಲೇ ಮತ್ತೆ ಎಲ್ಲ ಕಲೆಗಳನ್ನ ರೂಪ ಮಾಡಿದ್ದಾರೆ. ಇದನ್ನ ನನಗೆ ಡಿ ಸಿ ಅವರು ಅಥವಾ ನನಗೆ ಸಿದ್ದು ಇಲ್ಲ ಗಡ್ಡದೇವ್ರು ಮತ್ತು ಹೇಳಿದ್ರೆ ಇಲ್ಲ ಅವ್ರು ಹೇಳ್ಬೋದು ಇವ್ರು ಹೇಳ್ಬೋದು, ಯಾರು ಹೇಳಿಲ್ಲ. ಅಮೇರಿಕಾದಾಗ ಇರ್ತಕ್ಕಂಥ ಒಂದು ಗುಂಪು ಈ ಸೂಡಿ ದೇವಸ್ಥಾನವನ್ನ ನಮ್ಮ ಇಲಾಖೆಯ ಸ್ಮಾರಕಗಳನ್ನ ದತ್ತು ತೆಗೆದುಕೊಳ್ತಕ್ಕಂಥ ಕಾರ್ಯಕ್ರಮದಲ್ಲಿ ಅದನ್ನ ದತ್ತು ತಗೊಂಡು ಈಗಾಗಲೇ 3.5 ಕೋಟಿ ರೂಪಾಯಿಯನ್ನ ಅದರ ಪುನರುಜ್ಜೀವನ ಮಾಡೋದಕ್ಕೆ, ಆ ಕಲ್ಯಾಣಿಯನ್ನ ಪುನರುಜ್ಜೀವನ ಮಾಡೋದಕ್ಕೆ ಈಗಾಗಲೇ ಖರ್ಚು ಮಾಡಿದ್ದಾರೆ. ಇದು ಎಷ್ಟು ಖರ್ಚಾಗುತ್ತೆ ಅಷ್ಟು ಮಾಡ್ತೀವಿ ಅಂತ ಹೇಳ್ತಾರೆ. ನನ್ನ ನೀವು ಎಲೆಕ್ಟ್ ಮಾಡಿ ಓಟ್ ಹಾಕಿ ಮತ್ತೆ ನಿಮ್ಮ ಊರಿಗೆ ಬಂದಾಗ ಮಾಲಿ ಹಾಕಿ ಶಾಲ ಹಾಕಿ 2.5 ಕೋಟಿ ರೂಪಾಯಿ ನಿಮಗೆ ಅನುದಾನ ತಗೊಂಡು ಬಂದು ಕೆಲಸ ಚಾಲು ಮಾಡಿಸ್ಬೇಕಂದ್ರೆ ಇಷ್ಟು ಶ್ರಮ ಇತ್ತು. ಅವ್ರು ಯಾರು ಕೇಳಲಿಲ್ಲ, ನಮಗೆ ಕೊಡಿ ಅಂತ. ನೀವು ಯಾರು ಅರ್ಜಿ ಕೊಡಲಿಲ್ಲ, ಶಾಲೆ ಹಾಕಲಿಲ್ಲ, ಮಾನ್ಯ ಹಾಕಲಿಲ್ಲ, ನಾವು ಏನು ವಿನಂತಿ ಮಾಡ್ಕೊಳ್ಳಿಲ್ಲ. ಏನು ಮೋದಿಯವ್ರು ಏನು ಕೈ ಮುಗಿದು ಅವ್ರಿಗೆ ದಯಮಾಡಿ ಮಾಡ್ರಿ ಅನ್ನಲಿಲ್ಲ. ನಮ್ಮ ಸಿದ್ದರಾಮಯ್ಯನವ್ರು ಬರಿ ಮಾಡ್ಬಾರಿಲ್ಲ ಅಂತ ತೆಗಿಲಿಲ್ಲ. ಆ ಕಡೆ ಸಂಸ್ಕೃತಿ ನಮ್ಮ ತರ ಭಾರತೀಯ ಎಲ್ಲ ನಾಯಿಗಳು, ಭಾರತೀಯರು ಕೂಡ ಸಹ ಅಲ್ಲಿರ್ತಕ್ಕಂಥವ್ರು ಅದರ ಇತಿಹಾಸವನ್ನು ನೋಡಿ, ಕಲೆಯನ್ನು ನೋಡಿ, ನಮ್ಮತನವನ್ನು ನೋಡಿ ಆ ಪರಂಪರೆಗೆ ಹೆಚ್ಚಿನ ಒತ್ತು ಕೊಡಬೇಕು ಅಂತ ಹೇಳಿ ಹಿಂಗೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾರಲ್ಲ, ಅವ್ರನ್ನ ಈ ಸಂದರ್ಭದಲ್ಲಿ ನಾನು ಮನಸ್ಸುಕೊಳ್ಳೋದರ ಜೊತೆಗೆ ಈ ಎಲ್ಲ ಕೆಲಸಗಳು ಆಗುವುದು. ನಾನು ನಿಮ್ಮ ಜವಾಬ್ದಾರಿ ಹೇಳಿದೆ ಅಂದ್ರೆ ಸ್ವಲ್ಪ ನಿಮಗೆ ಮುಖ ತಿಳಿಸಿ ಮಾಡ್ತೀವಿ. ಏನು 2.5 ಕೋಟಿ ರೂಪಾಯಿ ಕೊಟ್ಟರು ಕಡೆ ಆದ್ರೆ ನಮ್ಮ ಊರಾಗ ಕೂಡ ಜಗಳಕ್ಕೆ ಹಚ್ಚಿದ್ರು ನೋಡಿ ಅಂತ ಅಂತೇಳಿ ನೀವೇನು ಅಂದ್ರಿ. ಈ ಸೋಮೇಶ್ವರ ದೇವಾಲಯ ಐತೆ, ಇದು ಇನ್ನೂ 2,41,00,000 ಅಷ್ಟ ಅಲ್ಲ, ಇನ್ನೂ ಎಷ್ಟು ಕೋಟಿ ಬೇಕು ಅಷ್ಟು ಕೊಡುವಂತ ಇದ್ವಿ. ಆದ್ರೆ ನಾನು ಇಲ್ಲಿ ಬಂದಾಗ ಎಷ್ಟು ಇಲ್ಲಿ ಅಂತೇಳಿ ಹಿಂಗೆ ಅನೇಕ ಹಾಕಿ ಅನಿಸ್ತು. ಅಂದ್ರೆ ದೇವಾಲಯದ ವಾತಾವರಣ ಉಳಿಯೋದಿಲ್ಲ. ಅದು ಯಾವ್ದೇ ಇರ್ಬೋದು, ಅದು ಜಗ್ಲಿಯವ್ರದೇ ಇರ್ಬೋದು, ನಮ್ಮ ಅನಪುರ ವಕೀಲರದೇ ಇರ್ಬೋದು, ಯಾವ್ದಾರು ಇರ್ಬೋದು. ನಾನು ಅಂಥವ್ರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನಿಮ್ಗೇನು ಕಿಮ್ಮತ್ ಐತಿ ಆ ಕಿಮ್ಮತ್ ಕೊಡ್ತೀವಿ ನಾವು. ನೀವು ಮತ್ತೊಂದು ಜಾಗ ತಗೊಳ್ಳಿ, ನಮಗೆ ಇದನ್ನು ಬಿಟ್ಟು ಕೊಟ್ರಿ ಅಂದ್ರೆ ಇದನ್ನ ಏನೊಂದು ಮೂಲತಃ ಈ ದೇವಾಲಯ ಇತ್ತು, ಆ ದೇವಾಲಯ ಸೋಮೇಶ್ವರ ದೇವಾಲಯ, ಆ ದೇವಾಲಯವನ್ನ ಆ ಸ್ಥಿತಿಗೆ ತೆಗೆದುಕೊಂಡು ಬರಬೇಕು ಅಂತ ಹೇಳಿ ಕೆಲಸ ಮಾಡ್ತಿದ್ದೆ. ಈಗ ಲಕ್ಕುಂಡೆ ನೋಡ್ರಿ, ನಾವು ಮೊದಲನೇ ಸಲ ನಾವು ಡಿ ಸಿ ಅವರು ಪಲ್ಲಕ್ಕಿ ಹೊತ್ಕೊಂಡು ಹೋಗಿವಿ. ನಾವು ಪಲ್ಲಕ್ಕಿ ಹೊತ್ಕೊಂಡು ಹೋಗೋ ಮುಂದೆ ಏನು ಹೇಳ್ತಿದ್ವಿ ನಾವು, ನಮ್ಮ ಮುಂದೆ ಒಂದು ಆಟೋದವರು ಇದ್ರಾಗ ಹೇಳ್ತಿದ್ರು, ಮಾನ್ಯ ಉಸ್ತುವಾರಿ ಸಚಿವರು ಬರ್ತಾ ಇದ್ದಾರೆ ಪಲ್ಲಕ್ಕಿ ಹೊತ್ಕೊಂಡು, ಮಾನ್ಯ ಡಿ ಸಿ ಅವರು ಪಲ್ಲಕ್ಕಿ ಹೊತ್ಕೊಂಡು ಬರ್ತಾ ಇದ್ದಾರೆ, ಮಾನ್ಯ ಸಿದ್ದು ಪಾಟೀಲ್ ಪಲ್ಲಕ್ಕಿ ಮಂತ್ರಿಗಳ ಹಿಂದೆ ಇದ್ದಾರೆ, ಹಂಗೆಲ್ಲ ಹೇಳ್ಕೊಂಡು ದಯಮಾಡಿ ನಿಮ್ಮ ಹತ್ರ ಇರ್ತಕ್ಕಂಥ ಪ್ರಾಚ್ಯಾವಶೇಷಗಳು, ಪ್ರಾಚೀನ ಕಾಲದ ಅವಶೇಷಗಳೇನದಾವು ಅವನ್ನ ನಿಮ್ಮ ಮನ್ಯಾಗ ಪೂಜೆ ಮಾಡಕ್ಕೆ ಇಟ್ಕೊಂಡಿದ್ರಿ ಅಂದ್ರೆ ಅದನ್ನ ತಂದು ಹಾಕ್ತೀವಿ. ನಿಮ್ಮ ಮನ್ಯಾಗ ಗೂಡ್ಯಾಗ ಇಟ್ಟಿದ್ರಿ ಅಂದ್ರೆ ಅದನ್ನ ತಂದು ಹಾಕ್ರಿ. ಕೊಟ್ರೆ ನಿಮಗೆ ಆಶ್ಚರ್ಯ ಆಗ್ಬೋದು. ಅದೇ ಕೆಲಸ ಲಕ್ಷ್ಮೀ ಚಂದ್ರ ಆಗ್ಬೋದು. ಅವರು ನೋಡಿ ತಿಳುವಳಿಕೆ ಬಂದು ಅವ್ರ ಮನ್ಯಾಗ ಪೂಜೆ ಮಾಡೋ ದೇವರಿಗೆ ಹಾಲು ಹಾಕಿ ನೀರು ಹಾಕಿ ಅಭಿಷೇಕ ಮಾಡಿ ತಂದು ನಮ್ಮ ಪಲ್ಲಕ್ಕಿ ಆಗಿತ್ತು. 1,200 ಪ್ರಾಚ್ಯಾವಶೇಷಗಳನ್ನ ಒಂದೇ ಒಂದು ದಿವಸ ನಾವು ಕೂಡ್ತೀವಿ. ನಾವು ಒಂದೇ ಒಂದು ದಿವಸ
ಇದು ಆ ಊರಿನವ್ರ ಮನಸ್ಸು ತೋರಿಸ್ತದೆ. ಇದೇನ್ ಭಾಳ ದೊಡ್ಡದಲ್ಲ ಬಿಡ್ರಿ. ಮೊನ್ನೆ ಒಂದು ₹1,00,00,000 ಚಿನ್ನ ಸಿಕ್ಕೈತಿ ಅಂತೇಳಿ ಏನು ಅವ್ರು ಚಿನ್ನ ಸಿಕ್ಕಲ್ಲ, ಆ ಒಬ್ಬ ಪ್ರಜ್ವಲ್ ವೃತ್ತಿ ಎನ್ನುವ ಆ ಬಡವ ಅವ್ರ ತಾಯಿ ಅವ್ರ ಅಮ್ಮನ ಎಲ್ಲರೂ ಕೇಳಿ ಏನ್ ಮಾಡ್ರಿ, ನಮ್ದಲ್ಪ ಅಪ್ಪ ಅದು ಸರ್ಕಾರ ಕೊಟ್ಬಿಡ್ರಿ, ನಮ್ದಲ್ಲದು, ನಮ್ಮ ಬೆವರಿನ ಭಾಗ ಅಲ್ಲ, ನಮ್ಮ ರಕ್ತದ ಭಾಗ ಅಲ್ಲ, ನೀವು ಸರ್ಕಾರ ಕೊಡ್ರಿ. 465 ಗ್ರಾಮ ನಮ್ಮ ಜಿಲ್ಲಾಧಿಕಾರಿಗಳ ಆ ನಿಗಾದೊಳಗೆ ಆ ಆಸ್ತಿ ಇಟ್ಟಿವಿ ನಾವು ಮತ್ತೆ ಅವ್ರಿಗೆ ಹೇಳಿದ್ವಿ, ನೀವೊಂದು ಕಮಿಟಿ ಮಾಡ್ರಿ, ಚಾನಲ್ನ ಬಿಡುವಂತನ್ನ ಹಾಕೊಳ್ಳಿ, ಒಂದು ಕೆಲಸ ಮಾಡೋದು, ಅದರ ಕಿಮ್ಮತ್ತು ಎಷ್ಟೈತಿ ಯಾವಾಗ ನೀವು ನೋಡ್ರಿ ಅಂತ ಹೇಳಿ ಅತ್ಯಂತ ದೊಡ್ಡ ವಿದ್ವಾಂಸರನ್ನ ನಾವು ಕಮಿಟಿ ಮಾಡಿ ಈಗಾಗಲೇ ಆ ಕಮಿಟಿ ತನ್ನ ಮೀಟಿಂಗ್ ಮಾಡಿ ಎಲ್ಲ ಲೆಕ್ಕ ಹಾಕ್ತದೆ. ಇದು ಎಷ್ಟು ವರ್ಷದ ಹಿಂದಿನ ಅಂದ್ರೆ 600 ವರ್ಷದ ಹಿಂದಿನ ಬಂಗಾರ. ಇದು ದೇವಿಯ ಮೇಲೆ ಹಾಕಿರ್ತಕ್ಕಂಥ ಆಭರಣಗಳಿವು, ಮನುಷ್ಯರ ಮೇಲೆ ಇಟ್ಟಿರ್ತಕ್ಕಂಥ ಆಭರಣಗಳನ್ನ, ದೇವಿ ಮೇಲೆ ಹಾಕಿರ್ತಕ್ಕಂಥ ಆಭರಣಗಳು. ಇದರ ಅಂದಾಜು ಕಿಮ್ಮತ್ತು ಅಲ್ಲಿ ನೀಲ ಇದೆ, ಹವಳ ಇದೆ, ರತ್ನ ಇದೆ, ಈ ಎಲ್ಲದನ್ನು ಕೂಡಿಸಿ ಅದ್ರ ಕಿಮ್ಮತ್ತು ಎಷ್ಟಾಗೈತಿ ಗೊತ್ತಿದ್ದೇನಮ್ಮ? ಎಷ್ಟು? 8 ಕೋಟಿ ರೂಪಾಯಿ. ಅವ ಪ್ರಜ್ವಲ್ ರೀತಿ ಬಡವ ನಮ್ಗೆ ಕೈಯಾಗಿ ತಂದು ಕೊಟ್ಟ, ತಗೊಳ್ಳಿ ನೀವು ಸರ್ಕಾರದ್ದು ಅಂತೇಳಿ ಕೊಟ್ಟನಲ್ಲ, ಅವ್ನು ಮತ್ತೆ ಸಂಜೆ ಮುಂದೆ ಚಾ ಕುಡಿಯಾಕ ಚಿಮ್ಮಲ್ ತಿನ್ನಕ ರೊಕ್ಕಿಲ್ಲ ಅವನಿಗೆ. ಅವ 8 ಕೋಟಿ ರೂಪಾಯಿ ಆಸ್ತಿ ನಮಗಾಗಿ ನಮ್ಮ ಸರ್ಕಾರದ್ದು, ನಿಮ್ಮ ಸರ್ಕಾರದ್ದು ತಗೊಳ್ರಿ ಅಂತ ಕೊಟ್ಟ. ಇದು ನಮ್ಮ ಹಿರಿಮೆ, ನಮ್ಮ ಜಿಲ್ಲೆಯ ಹಿರಿಮೆ. ಹಾಗಾಗಿ ಲಕ್ಕುಂಡಿ ಇವತ್ತು ಖ್ಯಾತಿಯನ್ನ ಪಡಿತಾರೆ, ಖ್ಯಾತಿಯನ್ನು ಪಡಿತಾರೆ. 101 ಗುಡಿ, 101 ಬಾವಿ, ಅವು ಎಲ್ಲೆಲ್ಲಿದ್ದು ಹೆಂಗ ಅವು ಉಳಿಸ್ಕೊಳಕ್ ಸಾಧ್ಯಿದ್ರೆ ಅವನ್ನೆಲ್ಲ ಉಳಿಸ್ಕೊತಿದೆ. ಎಲ್ಲಿ ಕೆಲವು ಅವನ್ನ ಪುನಶ್ಚೇತನ ಮಾಡಬೇಕು, ಪುನರ್ಜೀವನಗೊಳಿಸ್ಬೇಕು, ಅವನ್ನ ಪುನರ್ಜೀವನಗೊಳಿಸ್ತೀವಿ. ಯಾವ ಸಿಗ್ಲಿಲ್ಲ ಅಂತ ಹೇಳ್ತೀವಿ. ನನಗೆ ವಿಶ್ವಾಸ ಅದ 101 ತಪ್ಪಿದ್ರೆ ಏನೋ ಒಂದು 5 ತಪ್ಪಬಹುದು ಏನೋ. 90ಕ್ಕಿಂತ ಹೆಚ್ಚು ದೇವಾಲಯಗಳನ್ನ, ಗುಡಿಗಳನ್ನ ನಾವು ಹುಡುಕ್ತೀವಿ ಅಂತೇಳಿ ಶಪಥ ಪಟ್ಟಿರ್ತಕ್ಕಂಥ ಸಿದ್ದು ಪಾಟೀಲ್ ಇದ್ದಾರೆ. ಅವ್ರ ಮಾತನ್ನು ನಾನು ನಂಬಿ ನಿಮಗೆ ಹೇಳ್ತೀನಿ, ಸರ್ಕಾರ 90% ಗುಡಿ ಹಾಗೂ ಬಾವಿಗಳನ್ನ ಲಕ್ಕುಂಡಿಯಲ್ಲಿ ಏನು ಹುಡುಕಾಟ ಪ್ರಾರಂಭ ಮಾಡಿದೆ, ಆ ಹುಡುಕಾಟದೊಳಗೆ ನಾವು ಯಶಸ್ವಿ ಆಗ್ತೀವಿ. ನಿಮ್ಗೆಲ್ಲರಿಗೂ ಆಶ್ಚರ್ಯ ಆಗ್ಬೋದು, ಒಂದು ಗುಡಿ ಕಟ್ಬೇಕಾದ್ರೆ ಎಷ್ಟು ಎಲ್ಲರೂ ಪ್ರಯತ್ನ ಇರ್ತೈತಿ. ಹೋಗಿ ನಿಮ್ಮ ಅಕ್ಕನಿಗೆ ಹತ್ರ ಕುಂತ್ಕೊಂಡು ನ್ಯಾಯ ಆಡ್ತೀರಿ ನೀವು. ಅಲ್ಲಿ ಮಠ ತಿರುಪತಿ ತಿಮ್ಮಪ್ಪನ ಮಠ ಹೋಗಿ ಆ ಬಂಗಾರ ಬಳಿ ಹಾಕಿ ಬರ್ತಿದ್ವಿ, ಇನ್ನೇ ನಮ್ಮ ಮನೆ ಬಾಜು ಗುಡಿ ಹಾಕತ್ತಿದ್ವಿ, ಕೊಡೋ ಅಂದ್ರೆ ಏನು ಒಂದು ₹4 ಕೊಡಕ್ ಬಂದಿದ್ವಿ ಅಂತೇಳಿ ನಿಮ್ಮ ಅಕ್ಕನೇ ಕೂಡ ಬಡದಾಡ್ತಿರ್ತೀವಿ. ಆದ್ರೆ ಎಲ್ಲರಿಗೂ ಈ ಹಳೆ ಗುಡಿಗಳವಲ್ಲ, ಇವನ್ನ ಒಂದು ನೀವು ಕಾಪಾಡ್ಕೊಂಡ್ರಿ ಅಂದ್ರೆ, ಒಂದು ನೀವು ಪುನರ್ಜೀವನಗೊಳಿಸಿದ್ರಿ ಅಂದ್ರೆ 10 ಗುಡಿ ಕಟ್ಟಿಸಿದಂತ ಪುಣ್ಯ ನಿಮಗೆ ಬರ್ತದೆ. ಆ ಕಾರಣಕ್ಕಾಗಿ ಲಕ್ಷ್ಮೇಶ್ವರದವರು ಲಕ್ಕುಂಡಿಯ ಕರೆದು ನಿಮ್ಮ ಆಲೋಚನಾ ಪ್ರಕ್ರಿಯೆ ಯುವಕರಲ್ಲಿ ಪ್ರಾರಂಭ ಆಗಿದೆ. ಆ ಹಿನ್ನೆಲೆಯೊಳಗೆ ನಾನು ಈ ಸಂದರ್ಭದೊಳಗೆ ತಮ್ಮಲ್ಲಿ ಅರಿಕೆ ಮಾಡ್ತಿದ್ದೇನೆ. ಇಲ್ಲಿ ಈಗಾಗಲೇ ಸುಧಾಮೂರ್ತಿಯವರು ಸೋಮನಾಥ್ ದೇವಾಲಯಕ್ಕೆ ಹಣ ನೀಡಿದ್ದಾರೆ. ಅವ್ರಿಗೂ ಸಹಿತ ಕೃತಜ್ಞತೆಯನ್ನು ಹೇಳ್ತೀವಿ. ಮತ್ತು ಯಾರ್ಯಾರು ಇದಕ್ಕಾಗಿ ಹಣ ನೀಡಿದ್ದಾರೆ ಅವರಿಗೆ ನಾನು ಹೃತ್ಪೂರ್ವಕವಾಗಿರ್ತಕ್ಕಂಥ ಕೃತಜ್ಞತೆಯನ್ನು ಹೇಳ್ತೀನಿ. ಆದರೆ ಅದಕ್ಕಿಂತ ಹೆಚ್ಚು ಯಾರು ಒಂದು ಸಂಘಟನೆ ಮಾಡ್ತಾರೆ,
ನೀವೆಲ್ಲರೂ ಕೂಡಿ ಗಡ್ಡದೇವ್ರ ಮಠರು ಅವರು ಈಗೇನು ಚುನಾವಣೆಗೆ ಮತ್ತೆ ನಿಲ್ತೇನೆ ಅಂತ ಅನ್ನಂಗಿಲ್ಲ. ರಾಮಣ್ಣ, ರಾಮಕೃಷ್ಣ, ಸುಜಾತ, ಆನಂದ ಇವ್ರಿಗೆ ಜಬರಿಸಿ ಬೇದು ಅವ್ರನ್ನ ಹೂವನಿಸಿ ಮನವೊಲಿಸಿ ಅಲ್ಲಿ ಹತ್ತು ಕಡೆ ಇಲ್ಲಿ ಕಟ್ಟಿದ್ರಲ್ಲ ಆ ಜಾಗ ಕೊಡಿಸು ಅಂತೇಳಿ ಅವ್ರಿಗೆ ಹೇಳಿಲ್ಲ ಅಂದ್ರೆ ನೋಡ್ತಿದ್ವಿ ಮಾತಾಡ್ತಿದ್ವಿ ಅಂತ ಅವ್ರು ಹೋಗ್ಬಿಡ್ತಾರೆ. ಗಡ್ಡದೇವ್ರ ಮಠರು ಈಗೇನು ನಿವೃತ್ತ ಬದುಕಿನೊಳಗೆ ಅದಕ್ಕೆ ಬೈದಾರ ವಕೀಲರು ಅವರು ಜಗ್ಲಿ ಅವರು ವಕೀಲರು ಹೊಲಪು ವಕೀಲರು ನೀವು ಯಾರ್ಯಾರಿದ್ದೀರಿ ನಮ್ಮ ಮಾರ್ಕೆಟ್ರು ನೀವೆಲ್ಲರೂ ಕೂಡ್ಕೊಂಡು ಇದಕ್ಕೆ ಏನೇನು ಇದ್ರದ್ದು ಮೂಲ ಜಾಗ ಐತಿ ಆ ಜಾಗನ ಕೊಡಿಸಿದಿಲ್ಲ ಅಂದ್ರೆ ಇದನ್ನ ಅದ್ಭುತವಾಗಿರ್ತಕ್ಕಂಥ ಒಂದು ದೇವಾಲಯವನ್ನು ಮಾಡೋಣ. ಇದು ಮಾಡಬೇಕಾದ್ರೆ ಭಾಳ ಕಠಿಣ ಅದು. ನೀವೆಲ್ಲರೂ ಮನಸ್ಸು ಮಾಡಬೇಕು. ಯಾರ್ದು ಆಸ್ತಿ ಐತಿ ಅವ್ರು ಮಾಡಬೇಕು. ಊರಿನ ಸಲುವಾಗಿ ಮಾಡಲಿ, ಜಿಲ್ಲೆ ಸಲುವಾಗಿ ಮಾಡಲಿ, ನಮ್ಮ ಸಲುವಾಗಿ ಮಾಡಲಿ ಅಂತೇಳಿ ಹೇಳ್ತಾರೆ. ಹಿಂಗೆ ಯಾವಾಗಲೂ ಹಿಂಗೆ ಅವಕಾಶ ಬಂದಿರೋದ್ರಿಂದ ಈಗ ನೋಡ್ರಿ, ಈಗ ನಿಮ್ಮ ಗದಗ ಜಿಲ್ಲೆಯವರಿಗೆ ನಿಮ್ಮ ಆಶೀರ್ವಾದದಿಂದ ನನಗೆ ಈ ಪ್ರವಾಸೋದ್ಯಮ, ಪುರಾತತ್ವ ಇಲಾಖೆ, ಪರಂಪರೆ ಇಲಾಖೆ ಇದೆಲ್ಲ ಬಂದೈತೆ ಅಂತ ಹೇಳಿ ನಾವು ಈ ವರ್ಷ 25 ಕೋಟಿ 47 ಲಕ್ಷ ರೂಪಾಯಿಯನ್ನ ಮಂಜೂರು ಮಾಡಿದೆ. 25 crores 25 ಕೋಟಿ 78 ಲಕ್ಷ, ಸುಮಾರು 15 ಗುಡಿಗಳು, 16 ಗುಡಿಗಳು. ಈ 16 ಗುಡಿಗಳನ್ನ ಮೂಲ ಸ್ವರೂಪಕ್ಕೆ ತಗೊಂಡು ಬರ್ತೀವಿ. ಅದರ ಜೊತೆಗೆ ಈಗೇನು ಕೆಲಸ ನಾವು 2 ಕೋಟಿ 40 ಲಕ್ಷ ರೂಪಾಯಿ ಕೆಲಸ ಐತಿ, ಅದನ್ನಂತೂ ಮಾಡ್ತಿರ್ತೀವಿ. ಅದು ಮುಗಿದ್ರೊಳಗನ ನಿಮ್ದು 5 ಕೋಟಿ ರೂಪಾಯಿಗೆಲ್ಲ 10 ಕೋಟಿ ರೂಪಾಯಿಗೆ ಪ್ರಪೋಸಲ್ ಬರುವಂಗ ನೀವೆಲ್ಲರೂ ಕೂಡಿ ಮಾಡಿದ್ರಿ ಅಂದ್ರೆ ಇವತ್ತ ಈ ಅತ್ಯಂತ ಪುಣ್ಯದ ದಿವಸ ನೀವು ನೀವೆಲ್ಲರೂ ಕೂಡ್ಕೊಂಡು ದರ್ಶನ ಮಾಡಿಕೊಂಡು ನಾವೆಲ್ಲ ಏನು ಪೂಜೆ ಮಾಡಿ ಈ ಕಾರ್ಯಕ್ರಮ ಮಾಡಿದ್ದೇವೆ, ಇದು ಸಾರ್ಥಕ ಆಗ್ತೈತಿ. ನಾನು ಜಗಲಿ ಅವ್ರಿಗೆ ಮತ್ತೊಮ್ಮೆ ಹೇಳ್ತೀನಿ, ಎಸ್ ಬಿ ಪಾಟೀಲ್ಗೆ ಹೇಳೋದಕ್ಕೆ ಬಯಸ್ತೀನಿ, ನೀವೆಲ್ಲರೂ ಕೈ ಜೋಡಿಸ್ಬೇಕು. ಮಾನಸತ್ರ ಬಾಳಿಕಾಯಿಯವರ ಮುಂದೆ ಬಂದು ಹೇಳ್ಬಿಡ್ಬೋದು. ಅದ್ರಲ್ಲಿ ನಿಮ್ಮ ಪಕ್ಷ ಸಹ ಬಡದಾಡ್ಕೊಡ್ರಿ, ತಕ್ಕಲ್ಲ. ಈ ನಮ್ಮ ಸೋಮೇಶ್ವರ ದೇವಸ್ಥಾನ ಸಹ ಬಡದಾಡ್ಕೊಂಡಿದ್ದಾರೆ. ಈಗೇನು ಹೇಳಿಲ್ಲ, ಸೋಮೇಶ್ವರ ದೇವಸ್ಥಾನ ನೀವು ಹೆಂಗಿತ್ತು ಹಂಗ ನಿಮ್ಮ ಹತ್ರ ಡ್ರಾಯಿಂಗ್ ಕೊಡ್ತೀನಿ, ಹಂಗ ಮಾಡ್ರಿ. ಅದಕ್ಕೆ ಮಾಡಕ್ ಏನೇನು ಖರ್ಚು ಬೇಕಲ್ಲ ಅದನ್ನ ನಾನು ನೋಡ್ತೀನಿ. ಇಷ್ಟು ಮಾತು ಹೇಳಿ ತಾವು ನಿಮ್ಮಲ್ಲಿ ನಮಗೆಲ್ಲರಿಗೂ ಇದನ್ನ ಮಾಡೋದಕ್ಕೆ ಆಶೀರ್ವಾದ ಅರ್ಥ ಮಾಡಬೇಡ್ರಿ, ಮಾಡುವಂಗ ಪ್ರತಿಯೊಂದೇ ಮಾಡಿ ನಮ್ಮನ್ನ ಹುಡುಕಬೇಕ್ರಿ ಅಂತ ತಮ್ಮಲ್ಲಿ ಕೈ ಮುಗಿದು ಕೇಳ್ತಾ ಮತ್ತೆ